What's your name? So this boy is now 5 years plus and he still doesn't communicate. Innu ಮಾತಾಡ್ತಾ ಇಲ್ಲ, ಇನ್ನು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಇನ್ನು ಕನ್ವರ್ಸೇಷನ್ ಮಾಡ್ತಾ ಇಲ್ಲ. ಯಾಕೆ? ಓಕೆ, ಹ್ಯಾವ್ ಇಟ್. ಯಾಕೆ? ಸುಮಾರು ರೀಸನ್ಸ್ ಇರ್ತವೆ. ಸುಮಾರು ರೀಸನ್ಸ್ ಸೈಕಲಾಜಿಕಲ್, ನ್ಯೂರಾಲಜಿಕಲ್, ಹೆರಿಡಿಟ್ರಿ ಏನಾದ್ರು ಇರ್ಬೋದು. ಬಟ್ ಈ ಕೇಸಲ್ಲಿ ಮೊಬೈಲ್ ಎಕ್ಸ್ಪೋಜರ್ 4 to 5 hours every day. 4 to 5 hours every day ಮೊಬೈಲ್ ಎಕ್ಸ್ಪೋಜರ್ ಆಗಿದೆ ಫಾರ್ ಪಾಸ್ಟ್ 3 years. ಕೂತ್ಕೊಬಿಟ್ಟಪ್ಪ, ಸರಿ, ಐ ಗಿವ್ ಯು, ಕೊಡ್ತೀನಿ. 4 to 5 years ಮೊಬೈಲ್ ಎಕ್ಸ್ಪೋಜರ್. ಇವತ್ತು ಅವನು ಮಾತಾಡ್ತಿಲ್ಲ, ಮಾತು ಡಿಲೇ ಇದೆ. ಸಿ, ಮೊಬೈಲ್ ಎಕ್ಸ್ಪೋಜರ್ ಜಾಸ್ತಿ ಮಾಡಿದಾಗ ಮಕ್ಕಳಲ್ಲಿ ಏನಾಗುತ್ತೆ? ನಂಬರ್ 1, ಸ್ಪೀಚ್ ಡಿಲೇ ಆಗುತ್ತೆ. ಐ ಹ್ಯಾವ್ ಟೋಲ್ಡ್ ದಿಸ್ ಬಿಫೋರ್. ಸ್ಪೀಚ್ ಡಿಲೇ ಆಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅವ್ರಿಗೆ ತೊಂದರೆ ಆಗುತ್ತೆ. ಎಮೋಷನ್ಸ್ ಅವ್ರದ್ದು ರೆಗ್ಯುಲೇಷನ್ ಕಷ್ಟ ಆಗುತ್ತೆ, ರೈಟ್? ಆ್ಯಂಡ್ ಅವ್ರದ್ದು ಎಂಪತಿಗೆ ಪ್ರಾಬ್ಲಮ್ ಆಗುತ್ತೆ. ದೇ ಕಾಂಟ್ ರಿಲೇಟ್, ದೇ ಕಾಂಟ್ ಕನೆಕ್ಟ್, ದೇ ಕಾಂಟ್ ಎಕ್ಸ್ಪ್ರೆಸ್, ಅವೆಲ್ಲ ತೊಂದರೆ ಆಗ್ತದೆ. ಸೊ ಸ್ಪೀಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಸ್ಕಿಲ್ ಅದು. ಈಗ 5.5 years ಆಗಿದೆ, ಸ್ಪೀಚ್ ಇನ್ನೂ ಬಂದಿಲ್ಲ, ಮಾತಾಡ್ತಿಲ್ಲ, ಥೆರಪಿ ಮಾಡಿಸ್ಬೇಕು. ಸೋ ಮೆನಿ ಇಶ್ಯೂಸ್ ಅದೇ, ಬಿಹೇವಿಯರಲ್ ಇಶ್ಯೂಸ್ ಇದೆ. ಸೊ ಎಲ್ಲದೂ ಮೊಬೈಲಿಂದ ಬಂದಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಮೊಬೈಲ್ ಎಕ್ಸ್ಪೋಜರ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಹೈಫೈ. ಸೊ ದಯವಿಟ್ಟು ಪೇರೆಂಟ್ಸಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ಟಿಲ್ 2 to 3 years ಆಲ್ಸೋ ನೀವು ಮೊಬೈಲ್ ಎಕ್ಸ್ಪೋಜರ್ ಕೊಟ್ಟಿಲ್ಲ ಅಂದ್ರೆ ಇಟ್ಸ್ ಎಕ್ಸಲೆಂಟ್. ಎಕ್ಸಲೆಂಟ್. ಮಗು ದೊಡ್ಡನಾದ್ಮೇಲೆ ಕಾಲೇಜಿಗೆ ಹೋಗ್ಬೇಕಾದ್ರೆ, ಇವನ್ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡೇ ಮಾಡ್ತಾರೆ ಥ್ರೂ ಔಟ್ ಲೈಫ್. ಆಮೇಲೆ ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ಮೊಬೈಲ್ ಅಲ್ವಾ? ಸೊ ಅದನ್ನ ಸ್ಟಾರ್ಟ್ ಸ್ವಲ್ಪ ಲೇಟ್ ಮಾಡಿ ದಯವಿಟ್ಟು. ಇಲ್ಲಾಂದ್ರೆ ನಿಮ್ದು ಬೇಸಿಕ್ ಬೆಳವಣಿಗೆ ಏನಾಗಬೇಕಿರುತ್ತೆ, ಸ್ಪೀಚ್, ಬಿಹೇವಿಯರ್, ಕಮ್ಯುನಿಕೇಷನ್, ಮೈಲ್ ಸ್ಟೋನ್ಸ್, ಮೆಂಟಲ್ ಮೈಲ್ ಸ್ಟೋನ್ಸ್, ನ್ಯೂರಾಲಜಿಕಲ್ ಡೆವಲಪ್ಮೆಂಟ್, ಅದು ಆಗೋದಿಲ್ಲ ರೀ. ಪೇರೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಠ ಮಾಡ್ತಾನೆ ಅಂತ ಕೊಟ್ಬಿಡ್ತೀರಾ. ಆ ಹಠದಿಂದ ಎಷ್ಟು ದೊಡ್ಡ ಪ್ರೈಸ್ ಪೇ ಮಾಡಬೇಕು ಗೊತ್ತಾ ನೀವು? ಎಷ್ಟು ದೊಡ್ಡ ತೊಂದರೆ ನಿಮಗಾಗುತ್ತೆ, ನಿಮ್ಮ ಮಗುಗಾಗುತ್ತೆ. ಸೊ ಪ್ಲೀಸ್ ಪ್ಲೀಸ್ ಪ್ಲೀಸ್, ಎಸ್ಪೆಷಲಿ ಚಿಕ್ಕ ಮಕ್ಕಳು ಮನೆಯಲ್ಲಿ 1 year 2 years ಸ್ಟಾಪ್ ಮಾಡಿ. ಇದುವರೆಗೆ ಕೊಟ್ಟಿದ್ದೀರಾ, ಫಾರ್ಗೆಟ್ ಅಬೌಟ್ ಇಟ್. ಇನ್ಮೇಲಿಂದ ಕೊಡಬೇಡಿ, ಕಟ್ ಡೌನ್ ಮಾಡಿ, ಸ್ಟಾಪ್ ಮಾಡಿ. ನೀವು ಯೂಸ್ ಮಾಡಬೇಡಿ ಅವ್ರ ಮುಂದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯೂಸ್ ಮಾಡ್ತೀವಿ, ಅವ್ರು ಬಂದು ನೋಡ್ತಾರೆ, ನನಗೂ ಬೇಕು ಅಂತ ಹಠ ಮಾಡ್ತಾರೆ. ಟಿವಿಲಿ, ಮೊಬೈಲಲ್ಲಿ ಸೇಮ್ ಸ್ಟೋರಿ. ಎವ್ರಿ ಡೇಸ್ 100 ಮಕ್ಕಳು ಬರ್ತಾರೆ ಇದೇ ಪ್ರಾಬ್ಲಮಿಂದ. ನಾವು ಅದೇ ಹೇಳ್ತಾ ಇರ್ತೀವಿ. ಸೊ ಐ ಹೋಪ್ ದಿಸ್ ಮೆಸೇಜ್ ರೀಚಸ್ ಎವ್ರಿಬಡಿ. ಆ್ಯಂಡ್ ಗ್ಯಾಜೆಟ್ಸ್ ಎಕ್ಸ್ಪೋಜರ್, ಮೊಬೈಲ್ ಎಕ್ಸ್ಪೋಜರ್, ಪ್ಲೀಸ್ ಕಟ್ ಡೌನ್ ಟಿಲ್ 2 to 3 years ಕೊಡಲೇಬೇಡಿ. ಆಮೇಲೆ ಮಾಡ್ರೇಷನಲ್ಲಿ ಕೊಡಿ, ಆಮೇಲೆ half an hour ಆ ಥರ ಲಿಮಿಟ್ ಮಾಡಿ ಕೊಡಿ. ಸೊ ಅಟ್ಲೀಸ್ಟ್ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಸ್ವಲ್ಪ ಫೋಕಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. And I hope you follow on these instructions and take care of your children.